ಯೋಬನು ಬರೆದ ಪುಸ್ತಕ 31ನೇ ಅಧ್ಯಾಯ 1ನೇ ವಚನ. ನನ್ನ ಕಣ್ಣುಗಳೊಡನೆ ನಿಬಂಧನೆಯನ್ನು ಮಾಡಿಕೊಂಡಿದ್ದೇನೆ, ಯುವತಿಯ ಮೇಲೆ ಹೇಗೆ ಕಣ್ಣಿಟ್ಟೇನು. ಕರ್ತನಲ್ಲಿರುವ ಪ್ರೀತಿಯ ದೇವಜನರೇ, ದೇವರಾಗಿರುವಂಥ ಯೇಸು ಕರ್ತನ ನಾಮದಲ್ಲಿ ಮುಂಜಾನೆ ವೇಳೆಯಲ್ಲಿ ಮನವೊಂದಿಸ್ತೇನೆ. ಯೇಸು ಕರ್ತನ ನಿರಂತರವಾಗಿ ನಮ್ಮ ಜೊತೆಯಲ್ಲಿ ಮಾತನಾಡುವಂಥ ದೇವರಾಗಿದ್ದಾರೆ. ನಿಮ್ಮ ಜೊತೆಯಲ್ಲಿ ಮಾತನಾಡಲಿಕ್ಕೋಸ್ಕರವಾಗಿ ಅವರ ಯೇಸು ಕರ್ತನು ನಿಮಗೋಸ್ಕರವಾಗಿ ರಕ್ತವನ್ನು ಸುರಿಸಲ್ಪಟ್ಟು ಹೊಸದಾದಂಥ ಒಡಂಬಡಿಕೆಯನ್ನು ಮಾಡಿಕೊಂಡವರಾಗಿ ಇದ್ದಾರೆ. ನಿಮ್ಮನ್ನು ರಕ್ಷಿಸುವಂಥದ್ದು ಮಾತ್ರವಲ್ಲದೆ ಕಡೆಯವರೆಗೂ ನಿಮ್ಮನ್ನು ಉದ್ಧರಿಸಿ ನಿತ್ಯವಾದಂಥ ರಾಜ್ಯದಲ್ಲಿ ಸೇರಿಸಲಿಕ್ಕಾಗಿ ಅವರ ರಕ್ತವನ್ನು ಸುರಿಸಿದ್ದಾರೆ. ನೀವು ಸಹ ಯೇಸು ಕರ್ತನ ಸಮ್ಮುಖದಲ್ಲಿ ಒಡಂಬಡಿಕೆಯನ್ನು ಮಾಡಿಕೊಂಡವರಾಗಿ, ಅಂದರೆ ಆತನ ಮೇಲೆ ನಂಬಿಕೆ ಇಟ್ಟು ನೀತಿವಂತರಾಗಿ ಜೀವಿಸಲಿಕ್ಕೋಸ್ಕರವಾಗಿ ಒಪ್ಪಿಸಿಕೊಟ್ಟಂಥ ಜೀವಿತದಲ್ಲೂ ಇದ್ದೀರಾ. ಆದರೂ ಸಹ ಕೆಲವೊಂದು ಹೋರಾಟಗಳು, ಈ ಹೋರಾಟಗಳನ್ನು ಜಯಿಸಲಿಕ್ಕೆ ಆಗದೇ ಇರುವಂಥ ಕಾರ್ಯಗಳು ನಮ್ಮಲ್ಲಿ ನಮ್ಮ ಶರೀರಾಂಗಗಳೇ. ಈ ಅಂಗಗಳು ನಮ್ಮನ್ನು ಒಂದಲ್ಲ ಒಂದು ವಿಧವಾದಲ್ಲಿ ಬಾಧಿಸಲ್ಪಡ್ತದೆ. ಉದಾಹರಣೆ ನೋಡುವುದಾದರೆ ನಮ್ಮ ಕಣ್ಣು ಇಡೀ ದೇಹಕ್ಕೆ ದೀಪವಾಗಿದೆ. ಈ ಕಣ್ಣು ಏನೆಲ್ಲವನ್ನು ನೋಡುತ್ತದೋ ಅದು ಮನಸ್ಸಿಗೆ ಆಲೋಚನೆ ಕೊಡಲ್ಪಟ್ಟು ಕೆಲವೊಂದು ಸಮಯದಲ್ಲಿ ಕೆಟ್ಟ ಆಲೋಚನೆಗಳು, ಕೆಟ್ಟ ನೋಟಗಳು, ಇದು ನಮಗೆ ದೇವರಿಗೆ ವಿರುದ್ಧವಾಗಿ ಪಾಪ ಮಾಡುವಂಥ ರೀತಿಯಲ್ಲಿಯೂ ದೇವರಿಗೆ ವಿರುದ್ಧವಾಗಿ ನಿಲ್ಲುವ ಹಾಗೆ ಮಾಡಲ್ಪಡ್ತದೆ. ಯೋಬನ ಜೀವಿತದಲ್ಲೂ ಸಹ ಈ ಕಾರ್ಯಗಳು ನಡೆಯಲ್ಪಟ್ಟಿತು. ಆದುದರಿಂದಲೇ ಅವನು ಒಡಂಬಡಿಕೆಯನ್ನು ಮಾಡಿಕೊಂಡು ಜೀವಿಸ್ತಾ ದೇವರ ಸಮ್ಮುಖದಲ್ಲಿ ಅವನು ಕಣ್ಣುಗಳನ್ನು ಕರ್ತನ ಸಮ್ಮುಖಕ್ಕೆ ಒಪ್ಪಿಸಿಕೊಟ್ಟ. ಇನ್ನು ನೋಡುವಂಥದ್ದೆಲ್ಲವೂ ಸಹ ಕರ್ತನಿಗೆ ಪರಿಶುದ್ಧವಾಗಿರುವಂಥದ್ದನ್ನು ನೋಡಲಿಕ್ಕಾಗಿ ತನ್ನನ್ನು ಸಮರ್ಪಿಸಿಕೊಂಡ. ಆದುದರಿಂದಲೇ ದೇವರಿಗೆ ಆತನ ಜೀವಮಾನದಲ್ಲೆಲ್ಲ ಆತನು ಯಥಾರ್ಥವಾಗಿಯೂ ಪರಿಶುದ್ಧವಾಗಿ ದೋಷವಿಲ್ಲದವನಾಗಿ ನಡೆದುಕೊಂಡ. ಇಂದು ನಮ್ಮ ಜೀವಿತದಲ್ಲಿ ನಾವು ದೇವರಿಗೆ ಒಪ್ಪಿಸಿಕೊಡುವಾಗ ಕರ್ತ ನಮ್ಮನ್ನು ನಡೆಸಲಿಕ್ಕೆ ಶಕ್ತರಾಗಿ ಇದ್ದಾರೆ. ಅವರು ನಂಬಿಗಸ್ತನಾದಂಥ ದೇವರು. ನಿಮ್ಮ ಯಾವುದೇ ಪರಿಸ್ಥಿತಿಗಳಿರಲಿ, ಯಾವುದೇ ಪಾಪಗಳಿರಲಿ, ಬಲಹೀನತೆ ಇರಲಿ, ನಿಮ್ಮ ಶರೀರದಲ್ಲಿ ನಿಮ್ಮನ್ನ ಪಾಪಕ್ಕೆ ನಡೆಸಲ್ಪಡುವಂಥ ಯಾವುದೇ ಅಂಗಗಳಾಗಿರಲಿ, ನೀವು ಕರ್ತನಿಗೆ ಒಪ್ಪಿಸಿಕೊಡ್ರಿ. ದೇವರು ನಂಬಿಗಸ್ತನು. ನೀವು ಪರಿಶುದ್ಧವಾಗಿ ನೀತಿಯುಳ್ಳಂಥ ಜೀವಿತವನ್ನು ಜೀವಿಸುವ ಹಾಗೆ ಕರ್ತನು ಸಹಾಯವನ್ನು ಮಾಡ್ತಾರೆ. ಯೋಬನು ಒಡಂಬಡಿಕೆ ನಿಬಂಧನೆ ಮಾಡಿಕೊಂಡ ಪ್ರಕಾರವಾಗಿ ನೀವು ಒಪ್ಪಿಸಿಕೊಡುವುದಾದರೆ ಕರ್ತನು ನಿಮ್ಮನ್ನು ಸಹ ಕಾಯಲ್ಪಡ್ತಾರೆ. ಪ್ರಾರ್ಥಿಸೋಣ. ಸರ್ವಶಕ್ತನಾದ ದೇವರೇ, ನಿಮಗೆ ಭಯಭಕ್ತಿ ಉಳ್ಳವನಾಗಿ ದೋಷವುಳ್ಳವನಾಗಿ ನಡೆಯಲ್ಪಟ್ಟಂತಹ ಯೋಬನ ಹಾಗೆ ನಾವು ಸಹ ನಡೆಯಲಿಕ್ಕಾಗಿ ನಮ್ಮ ಕಣ್ಣು ಮಾತ್ರ ಇತರ ಅಂಗಗಳು ಪಾಪಕ್ಕೆ ಹೋಗದ ಹಾಗೆ ನಿಮ್ಮ ಸಮ್ಮುಖದಲ್ಲಿ ಒಪ್ಪಿಸಿಕೊಡುತ್ತೇವೆ. ನೀವೇ ನಮ್ಮನ್ನು ಭದ್ರಪಡಿಸಿ ಕಾಪಾಡಿ ನಡೆಸಿರಿ. ಯೇಸು ಕರ್ತನ ನಾಮದಲ್ಲಿ ತಂದೆಯೇ, ಆಮೇನ್.